ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಹೋಟೆಲ್ ಸ್ಟೈಲಲ್ಲಿ ಅಂತ ತೋರಿಸ್ತಾ ಇದ್ದೀವಿ. ಇದಕ್ಕೆ ನಾವು ಬಿರಿಯಾನಿ ಮಸಾಲ ಪೌಡರ್ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿತ್ತು. ಒಂದ್ಸತಿ ನೀವು ಸಹ ಟ್ರೈ ಮಾಡಿ ನೋಡಿ. ಮೊದಲು ಒಂದು ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ನೀವು ಓಪನ್ ಪ್ಯಾನಲ್ಲೂ ಮಾಡ್ಬೋದು. ಇದೇ ಸೇಮ್ ಪ್ರೊಸೀಜರ್ನ ನೀವು ಕುಕ್ಕರ್ನಲ್ಲೂ ಸಹ ಮಾಡ್ಬೋದು. ತುಂಬಾ ಈಸಿಯಾದ ರೆಸಿಪಿ. ನೀವು ಸಹ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಸ್ಕೂಲ್ ಲಂಚ್ ಬಾಕ್ಸ್ಗೆಲ್ಲನೂ ಕಳಿಸ್ಬೋದು. ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಎಣ್ಣೆ ಕಾದ ನಂತರ ಒಂದೇ ಒಂದು ಚಿಕ್ಕ ಪೀಸ್ ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀವಿ, 1-2 ಲವಂಗವನ್ನು ಹಾಕ್ಕೊಳ್ತಾ ಇದ್ದೀವಿ, 1-2 ಮರಾಠಿ ಮೊಗ್ಗನ್ನು ಹಾಕ್ಕೊಳ್ತಾ ಇದ್ದೀವಿ. ನಾವಿವತ್ತು 3 ಜನಕ್ಕೆ ಆಗುವಷ್ಟು ಮಾಡ್ತಾ ಇದ್ದೀವಿ. ನೀವು ಜಾಸ್ತಿ ಜನಕ್ಕೆ ಮಾಡ್ತಿದ್ದೀರಾ ಅಂದರೆ ಇದನ್ನೇ ಡಬಲ್ ಮಾಡ್ಕೊಳ್ಬಹುದು. 2 ಅಥವಾ 3 ಜನ ತಿನ್ಬಹುದು ಅಷ್ಟೇ. ನಂತರ ಎಣ್ಣೆ ಕಾದ ನಂತರ ಒಂದು 3 ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀವಿ. ನೀವೇನಾದರೂ ರಾತ್ರಿಗೂ ಇದನ್ನೇ ತಿಂತೀರಾ ಅಂದರೆ ಒಬ್ಬರಿಗೆ ಆಗುತ್ತೆ ಇದು. ನೀವು ರಾತ್ರಿಗೆ ಬೇರೆ ಊಟ ಮಾಡ್ತೀರಾ ಅಂದರೆ ಆರಾಮಾಗಿ 1-2 ಅಥವಾ 3 ಜನ ತಿನ್ನಬಹುದು. ಅದು ನಿಮ್ಮ ಕ್ವಾಂಟಿಟಿ ಮೇಲೆ ಹೋಗುತ್ತೆ. ಅದೆಲ್ಲನೂ ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು. ನಂತರ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನೀವು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರಬೇಕು ಈರುಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಇಲ್ಲ ಅಷ್ಟು ಚೆನ್ನಾಗಿರಲ್ಲ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಲೈಟ್ ಗೋಲ್ಡಿಶ್ ಬ್ರೌನ್ವರೆಗೂ ಟರ್ನ್ ಆಗಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರನೇ ನಾವು ಇದಕ್ಕೆ ಪುದೀನ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ, ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಪುದೀನ ಸೊಪ್ಪನ್ನು ಈ ಥರ ಸಣ್ಣಕ್ಕೆ ಹೆಚ್ಕೊಳ್ಳೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಂಗಂಗೆ ಹಾಕಿದ್ರೆ ಎಲೆ ಎಲ್ಲ ಒಂದು ದಪ್ಪ ದಪ್ಪವಾಗಿ ಕಾಣುತ್ತೆ ಅಂದ್ಬಿಟ್ಟು ನಾವು ಹೆಚ್ಕೊಂಡಿದ್ದೀವಿ. ನೀವು ಬೇಡ ಅಂದರೆ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಬಹುದು, ಚೆನ್ನಾಗಿರುತ್ತೆ ನೋಡೋಕ್ಕೂ ಸಹ ಅಂದ್ಬಿಟ್ಟು, ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಈರುಳ್ಳಿ ಜೊತೆನೇ ಹಾಕ್ಕೊಳ್ತಾ ಇದ್ದೀವಿ. ಒಂದು ಅರ್ಧ ಈರುಳ್ಳಿ ಫ್ರೈ ಆಗಿದೆ, ಅದಕ್ಕೇ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಫ್ರೈ ಆದ ನಂತರ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀವಿ. 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀವಿ. ನೀವು ಇದೇ ಪ್ರೊಸೀಜರ್ನ ಕುಕ್ಕರಲ್ಲಿ ಮಾಡಿಬಿಟ್ಟು ನೀರನ್ನ ಹಾಕ್ತಿರಲ್ಲ, ಆವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ವಿಷಲ್ನ ಕೂಗಿಸ್ಕೊಳ್ಬಹುದು. ಅದೇ ಮಶ್ರೂಮ್ ಬಿರಿಯಾನಿ ಆಗುತ್ತೆ ಕುಕ್ಕರ್ನಲ್ಲಿ. ಇದು ನಾವು ಕುಕ್ಕರ್ನಲ್ಲಿ ಮಾಡಲ್ಲ, ನಾವು ಯಾವಾಗಲೂ ಇದೇ ಥರ ಮಾಡೋದ್ರಿಂದ ನಾವು ಓಪನಲ್ಲಿ ಹಾಗೆ ಬೇಯಿಸ್ತೀವಿ ನಾವು. ಇದನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದನ್ನು ಅಷ್ಟೇ ಬೇರೆ ಥರ ಟೇಸ್ಟ್ ಬರುತ್ತೆ ಅದು. ಇನ್ನೇನೆಲ್ಲ ಸೇಮ್ ಪ್ರೊಸೀಜರ್ರೇ, ಆದರೆ ನಾವು ಕುಕ್ಕರ್ ಲಿಡ್ ಮುಚ್ತೀವಿ ಅದರಲ್ಲಿ ಅಷ್ಟೇ. ಇದನ್ನು ನಾವು ಹಾಗೆ ತಟ್ಟೆನೋ ಅಥವಾ ಈ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ತೀವಿ ಅಷ್ಟೇ. ನಂತರ ಇದಕ್ಕೆ ಸಣ್ಣಕ್ಕೆ ದಪ್ಪಕ್ಕೆ ಹೆಚ್ಚಿರುವ ಟೊಮೆಟೊ, ಸಣ್ಣಕ್ಕಿರಬೇಕು, ಸ್ವಲ್ಪ ದಪ್ಪಕ್ಕಿರಬೇಕು, ಹೆಚ್ಚಿರುವ ಟೊಮೆಟೋಸ್ನ ಹಾಕ್ಕೊಳ್ತಾ ಇದ್ದೀವಿ. ಟೊಮೆಟೊ 1-2 ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಎಲ್ಲನೂ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಮಶ್ರೂಮ್ಸ್ನ 1-2 ಪೀಸ್ ಕಟ್ ಮಾಡ್ಕೊಂಡಿದ್ದೀವಿ. ದಪ್ಪ ಇರೋದ್ರಿಂದ 1-2 ಪೀಸ್ನ ಕಟ್ ಮಾಡಿಕೊಂಡು ಅದನ್ನು ವಾಶ್ ಮಾಡಿಕೊಂಡು ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೀವಿ. ಮಶ್ರೂಮ್ಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಇದು ಮಶ್ರೂಮ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರನೇ ನೀವು ನೀರು ಹಾಕಬೇಕು. ಯಾಕಂದರೆ ಈಗಲೇ ನೀವು ನೀರು ಮಶ್ರೂಮಲ್ಲಿ ಸ್ವಲ್ಪ ನೀರು ಬಿಡುತ್ತೆ, ಅದನ್ನು ನೋಡಿಕೊಂಡು ನೀರು ಹಾಕ್ಕೊಬೇಕು ನೀವು. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡ ನಂತರ ಅರಿಶಿಣದ ಪೌಡರ್ 1 ಟೀ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ನ ಹಾಕಿಕೊಳ್ಳಿ. ನಂತರ ಇದಕ್ಕೆ ಗರಂ ಮಸಾಲ ಪೌಡರ್ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಹಾಕಿಕೊಳ್ಳಿ. ನಂತರ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಿರಿಯಾನಿ ಮಸಾಲ ಪೌಡರ್. ನಾವಿವತ್ತು ಶಾಹಿ ಬಿರಿಯಾನಿ ಮಸಾಲ ಪೌಡರ್ನ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿತ್ತು. ಎವರೆಸ್ಟ್ದು ಶಾಹಿ ಬಿರಿಯಾನಿ ಮಸಾಲ ಪೌಡರ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಅದನ್ನು ಅಷ್ಟೇ ಒಂದು ಅರ್ಧ ಟೀ ಸ್ಪೂನಷ್ಟು, ಅದು ಫುಲ್ಲು ಒಂದು ಚಿಕ್ಕದಲ್ವಾ, ಒಂದು 12 ರುಪೀಸ್ದು ಅದು, ಅದರಲ್ಲಿ ಒಂದು ಅರ್ಧ ಹಾಕ್ಕೊಳ್ತಾ ಇದ್ದೀವಿ. ನೀವು ಜಾಸ್ತಿ ಜನ ಇದ್ರಿ ಅಂದರೆ ಫುಲ್ ಹಾಕ್ಕೊಳ್ಬೋದು, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಮಸಾಲೆನೂ ಜಾಸ್ತಿ ಇರಲಿಲ್ಲ, ತುಂಬಾ ರುಚಿಕರವಾಗಿತ್ತು. ಉಪ್ಪು ಸಹ ಈಗಲೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಆ ಮಶ್ರೂಮ್ ಎಲ್ಲ ನೀರು ಬಿಡೋವರೆಗೂ ಬಿಡಿ. ನೋಡಿ, ಈಗಲೇ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಇದು ಅಷ್ಟೇ ಟೇಸ್ಟ್ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅಂತ ಈಗಲೇ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಂತರ ಇದಕ್ಕೆ ನೀರನ್ನ ಉಯ್ಕೊಳ್ಬೇಕು. ಇವತ್ತು ನಾವು ನಾರ್ಮಲ್ ರೈಸ್ ಅರ್ಧ ಪಾವ್ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೆ 1.5 ಪಾವ್ನ ನೀರು ಹಾಕ್ಕೊಳ್ತಾ ಇದ್ದೀವಿ. ಅರ್ಧ ಪಾವ್ ಅಕ್ಕಿಗೆ 1.5 ಪಾವ್ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಬ್ಯಾಚುಲರ್ಸು ಸಹ ಮಾಡೋ ಈಸಿಯೆಸ್ಟ್ ರೆಸಿಪಿ. ಇದು ತುಂಬಾ ರುಚಿಕರವಾಗಿರುತ್ತೆ. ನೋಡಿ, ಅರ್ಧ ಪಾವ್ ಅಕ್ಕಿಗೆ 1.5 ಪಾವ್ ಹಾಕ್ಕೊಂಡಿದ್ದೀವಿ. ನೀವು ಅದನ್ನೇ ಡಬಲ್ ಮಾಡ್ಕೊಳ್ಬೋದು. ಇದು ಕುಕ್ಕರಲ್ಲೂ ಸಹ ಸೇಮು.
ಆದರೆ ಲಿಡ್ ಕ್ಲೋಸ್ ಮಾಡ್ತೀವಿ ನೋಡಿ. ಈ ಸಮಯದಲ್ಲಿ ನಿಂಬೆಹಣ್ಣನ್ನ ಹಿಂಡಿಬಿಟ್ಟು ಕುಕ್ಕರಲ್ಲಿ ಲಿಡ್ ಕ್ಲೋಸ್ ಮಾಡ್ತೀವಿ. ನಾವೇನು ಮಾಡ್ತೀವಿ ಇಲ್ಲಿ ಲಿಡ್ಡೆಲ್ಲ ಏನು ಕ್ಲೋಸ್ ಮಾಡಲ್ಲ. ಹಾಗೆಯೇ ಓಪನ್ ಪ್ಯಾನಲ್ಲಿ ಬೇಯಿಸಿರೋದ್ರಿಂದ ಅದು ಹಾಗೆಯೇ ಕುದ್ದ ನಂತರ ನಾವು ಅಕ್ಕಿನ ಹಾಕ್ತಾಯಿದ್ದೀವಿ. ಆದರೆ ಕುಕ್ಕರಲ್ಲಿ ಅಕ್ಕಿ ಎಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸು, ಇನ್ನೇನಿಲ್ಲ. ಇದೆಲ್ಲ ಚೆನ್ನಾಗಿ ನೀರು ಕುದಿಬೇಕು. ಅರ್ಧ ನಿಂಬೆಹಣ್ಣ ಹಿಂಡ್ಕೊಳ್ತಾ ಇದ್ದೀವಿ. ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ಎಲ್ಲ ಡಬಲ್ ಮಾಡ್ಕೊಳ್ಳಿ ಕ್ವಾಂಟಿಟಿನ. ಅರ್ಧ ನಿಂಬೆಹಣ್ಣ ಹಿಂಡ್ಕೊಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ನೀರು ಕುದಿಯೋವರೆಗೂ ಬಿಡ್ತಾ ಇದ್ದೀವಿ. ನೀವು ಸಹ ಕುಕ್ಕರಲ್ಲಿನೂ ಅರ್ಧ ನಿಂಬೆಹಣ್ಣ ಹಿಂಡಿಬಿಟ್ಟು ನೀರು ಕುದ್ದ ನಂತರ ಅಕ್ಕಿನ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ವಿಷಲ್ ಬಿಟ್ಬಿಡಿ. ನಾವಿವತ್ತು ನಾರ್ಮಲ್ ರೈಸ್ ಯೂಸ್ ಮಾಡ್ತಾಯಿದ್ದೀವಿ. ನೀವು ಏನಾದರೂ ಬೇಕು ಅಂದರೆ ಜೀರಾ ರೈಸು ಅಥವಾ ಏನದು ಇಂಡಿಯಾ ಬಾಸ್ಮತಿ ರೈಸು, ಆ ಬಾಸ್ಮತಿ ರೈಸ್ ಅರ್ಧ ಪಾವು ತೊಗೊಳ್ಳಿ, ಮತ್ತು ನಾರ್ಮಲ್ ರೈಸ್ ಅರ್ಧ ಪಾವು ತೊಗೊಳ್ಳಿ, ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ನೀವು ಬರೀ ಬಾಸ್ಮತಿ ಹಾಕ್ತಾ ಅಂದರೆ ಒಂಥರ ಇರುತ್ತೆ, ಅದು ನಿಮ್ಮಿಷ್ಟ. ನಾವು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀವಿ. ಸ್ವಲ್ಪ ಖಾರ ಇವಾಗಲೇ ನೋಡ್ಕೊಂಬಿಡಿ, ಖಾರ ಸ್ವಲ್ಪ ಕಮ್ಮಿ ಆಯಿತು, ಅದಕ್ಕೆ ಇನ್ನೊಂದು ಚೂರು ಆ ಬಿರಿಯಾನಿ ಮಸಾಲ ಪೌಡರ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಮಿಕ್ಸ್ ಮಾಡ್ಕೊಳ್ಬಿಟ್ಟು ನೀರು ಕುದ್ದ ನಂತರ ಅಕ್ಕಿನ ಹಾಕ್ಕೊಳ್ತಾ ಇದ್ದೀವಿ. ಈಗ ನೋಡಿ ನಾವು ಅರ್ಧ ಪಾವು ಅಕ್ಕಿನ ಒಂದು 10 ನಿಮಿಷ ನೆನೆಸಿದ್ವಿ. ನೆನೆಸಿರುವ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀವಿ. ನಾವು ಮಾಡ್ತಾ ಇರೋದು ನಾರ್ಮಲ್ ರೈಸು, ನಾರ್ಮಲಾಗಿ ನಾವೇನು ಅನ್ನ ಮಾಡ್ಕೊಂಡು ತಿಂತೀವೋ ಅದೇ ರೈಸ್ ಇದು. ನೀವು ಬೇಕು ಅಂದರೆ ನಾರ್ಮಲ್ ರೈಸಲ್ಲೇ ತುಂಬ ಚೆನ್ನಾಗಿರುತ್ತೆ, ಬೇಡ ಅಂದರೆ ನೀವು ಬಾಸ್ಮತಿ ರೈಸು ಜೀರಾ ರೈಸ್ನ ಯೂಸ್ ಮಾಡ್ಕೊಳ್ಬೋದು. ಅಕ್ಕಿನ ಹಾಕ್ಕೊಳ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಓಪನ್ ಪಾಟಲ್ಲಿ ಬೇಯಿಸ್ತಾ ಇದ್ದೀವಿ. ನಾವು ಓಪನ್ ಪ್ಯಾನಲ್ಲಿ ಬೇಯಿಸಿರೋದ್ರಿಂದ ನೋಡಿ ಎಷ್ಟು ಉದ್ರುದ್ರಾಗಿದೆ ಅಂತ, ಒಂದು ಚೂರು ಮುದ್ದೆ ಆಗಿಲ್ಲ, ತುಂಬ ಉದ್ರುದ್ರಾಗಿದೆ. ನೀವು ಸಹ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗೂ ಸಹ ಇತ್ತು. ಇದ್ರ ಜೊತೆಗೆ ಮೊಸರು ಬಜ್ಜಿನ ಮಾಡ್ಕೊಂಡು ತಿಂದ ಅಂದರೆ ತುಂಬ ರುಚಿಕರವಾಗಿರುತ್ತೆ. ನೋಡಿ ಎಷ್ಟು ಉದ್ರುದ್ರವಾಗಿದೆ. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.